ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನು ತೃತೀಯದಲ್ಲಿ ಉಚ್ಚನಾಗಿ ಈ ಒಂದು ಮಾಘ ಮಾಸದಲ್ಲಿ ಇರ್ತಾನೆ ಮತ್ತು ಈ ಕುಜನು 6ನೇ ಮನೆಯ ಅಧಿಪತಿಯಾದಂತಹ ಮೇಷರಾಶಿಯ ಅಧಿಪತಿಯಾದ ಕುಜನು ಕೂಡ ತೃತೀಯದಲ್ಲಿ ಉಚ್ಚನಾಗಿ ಇರ್ತಕ್ಕಂಥದ್ದು. ಇದು ಅತ್ಯುತ್ತಮವಾದಂತಹ ಒಂದು ಮಾಘ ಮಾಸಕ್ಕೆ ಸಾಕ್ಷಿಯಾಗಬಲ್ಲದು. ಕುಜ ಗ್ರಹದ ಜೊತೆಗೆ ಬುಧ, ರವಿ, ಶುಕ್ರರ ಒಂದು ಯುತಿ ಇದ್ದು ಇಲ್ಲಿಯೇ ಧನಿಷ್ಠ ನಕ್ಷತ್ರದಲ್ಲಿ ಅಮಾವಾಸ್ಯೆಯು ಕೂಡ ಸಂಭವಿಸುವಂಥದ್ದು ಮತ್ತು ಬುಧ, ರವಿ, ಶುಕ್ರರು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು, ಕುಜ ಏಕಾಂಗಿಯಾಗಿ ಇಲ್ಲಿ ಮತ್ತೆ ಇರುವಂಥದ್ದು ಈ ಒಂದು ಮಾಘ ಮಾಸದ ಒಂದು ವೈಶಿಷ್ಟ್ಯತೆ. ವೃಶ್ಚಿಕ ರಾಶಿಯ ಅಧಿಪತಿಯೇ ಕುಜನಾಗಿರುವುದರಿಂದಾಗಿ, ಕುಜನು ಉಚ್ಚ ಸ್ಥಾನದಲ್ಲಿ ಇರುವುದರಿಂದಾಗಿ ಅನಾರೋಗ್ಯ ಇತ್ಯಾದಿಗಳಿಂದ ಚೇತರಿಕೆ ಅನೇಕರಿಗೆ ಆಗುತ್ತೆ ಮತ್ತು ಉತ್ತಮವಾದ ಸದೃಢತೆ ಬರುವಂತಹ ದೈಹಿಕವಾದಂತಹ ಉತ್ತಮ ಫಲವನ್ನು ಈ ಒಂದು ಕುಜಗ್ರಹ ಹೇಳ್ತಾ ಇದೆ. ಇಲ್ಲಿ ಈ ಕುಜಗ್ರಹನ ಒಂದು ಏಕಾದಶಾಧಿಪತಿ ಮತ್ತು ದಶಮಾಧಿಪತಿಯ ಯುತಿಯೊಂದಿಗೆ ವ್ಯಯಾಧಿಪತಿಯಾದ ಶುಕ್ರನು ಅಸ್ತನಾಗಿ ಇರುವುದರಿಂದಾಗಿ ಉದ್ಯೋಗ ಇತ್ಯಾದಿಗಳಲ್ಲಿ ಲಾಭಾಂಶಗಳಲ್ಲಿ ಅತ್ಯುತ್ತಮವಾದ ಯೋಗಗಳು ಕಂಡುಬರುವಂಥದ್ದು ಮಾಘ ಮಾಸದಲ್ಲಿ. ಇಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಅಂತಲೂ ಕೂಡ ನಾವು ಯೋಚಿಸಬೇಕಾಗತ್ತೆ. ಯಾಕೆಂದರೆ ಈ ಹಿಂದೆ ಹೇಳಿದಂತೆ ಈ ರವಿ, ಬುಧ, ಶುಕ್ರರೆಲ್ಲರೂ ಕೂಡ ರಾಹುಗ್ರಸ್ತರಾಗುವುದರಿಂದ ವೃಶ್ಚಿಕ ರಾಶಿಯವರಿಗೆ ಇದರ ಫಲ ಏನು ಎನ್ನುವುದು ಅತಿ ದೊಡ್ಡ ವಿಷಯವಾಗಿ ಈ ಮಾಘ ಮಾಸದ ರಾಹುವಿನ ಮಾಯೆಯನ್ನು ಹೇಳ್ತಾ ಇದೆ. ರಾಹುವಿಗೆ ಗ್ರಸ್ತರಾಗತಕ್ಕಂಥ ಬುಧ, ಶುಕ್ರ, ರವಿಯರು ಇರುವುದರಿಂದಾಗಿ ಕುಜಗ್ರಹವು ಸಾಮಾನ್ಯವಾಗಿ 3, 5, 13ರ ನಂತರ 13ನೇ ತಾರೀಕಿನ ನಂತರ ಏನಾಗುತ್ತೆ, ರವಿ ಕೂಡ ಇಲ್ಲಿ ಕುಂಭರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಕುಜ ಇಲ್ಲಿಯೇ ವಿರಾಜಮಾನನಾಗಿರ್ತಾನೆ. ಇಲ್ಲಿ ಕುಜ ಇಲ್ಲಿಯೇ ಉಚ್ಚನಾದ ಸ್ಥಾನದಲ್ಲಿ ಇರುವುದರಿಂದಾಗಿ ಅತ್ಯಂತ ಉತ್ತಮವಾದ ಫಲ ಇದ್ದರೂ ಕೂಡ ಅಷ್ಟಮದಲ್ಲಿ ಗುರು ಇರುವಂತಹ ಸಮಯ. ಹಾಗಾಗಿ ದೈವ ಬಲದ ಕೊರತೆ ಇರುವಂಥದ್ದು, ಗುರುವಿನ ದೃಷ್ಟಿ ಕುಜನ ಮೇಲೆ ಇಲ್ಲದೇ ಇರತಕ್ಕಂಥದ್ದು ಎಲ್ಲವೂ ಪ್ರಯತ್ನಕ್ಕೆ ಸಂಪೂರ್ಣ ಫಲ ಸಿಗದೇ ಇರುವಂತಹ ಲಕ್ಷಣಗಳಿದ್ದರಿಂದ ಈ ಗುರು ಅನುಗ್ರಹಕ್ಕಾಗಿಯೂ ಕೂಡ ನೀವು ಉತ್ತಮರ ಮಾರ್ಗದರ್ಶನ ಪಡೆಯುವಂಥ ಅನಿವಾರ್ಯತೆ ಮಾಘ ಮಾಸದಲ್ಲಿ ಇದೆ. ಇದರ ಜೊತೆಗೆ ರಾಹುವಿನಿಂದ ಗ್ರಸ್ತವಾದ ಗ್ರಹದ ಪರಿಣಾಮವನ್ನು ಕೂಡ ನಾವು ಗ್ರಹಿಸಲೇಬೇಕಾಗತ್ತೆ. ಈ ವೃಶ್ಚಿಕ ರಾಶಿಯ ಕುಜನು ಅಮಾವಾಸ್ಯೆಯಾಗುವಂತಹ ರಾಶಿಯಲ್ಲಿ ಇರುವುದರಿಂದಾಗಿ ಅಲೌಕಿಕವಾದ ಸಾಧನೆಯಲ್ಲಿ ಉಚ್ಚ ಕುಜನ ಒಂದು ವ್ಯವಸ್ಥೆಯಿಂದಾಗಿ ದುರ್ಗಿ ಆರಾಧನೆ, ಕುಲದೇವತಾ ಆರಾಧನೆಯಿಂದ ಅಲೌಕಿಕವಾದಂತಹ ವಿಶೇಷವಾದ ಮಂತ್ರಸಿದ್ಧಿ ಇತ್ಯಾದಿಗಳಿರ್ಬೋದು, ಅಥವಾ ಯಾವುದಾದ್ರೂ ವಿಶಿಷ್ಟವಾದ ಸಂಕಲ್ಪವನ್ನು ಇಟ್ಟುಕೊಂಡು ಅಧ್ಯಾತ್ಮ ಚಿಂತನೆಯತ್ತ ನೀವು ಮುನ್ನಡೆದಾಗ ನಿಮಗೆ ನಿಮ್ಮ ಜೀವನದ ಭವಿಷ್ಯತ್ತಿನ ಗೋಚರಗಳು ಯಾವುದೆಲ್ಲ ಮುಂದೆ ಆಗಬೇಕಾಗಿದೆ, ಅದಕ್ಕೆ ಏನೇನು ಅಡ್ಡಿ ಆತಂಕಗಳಿದ್ದಾವೆ, ಇವೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಅಮಾವಾಸ್ಯೆಯ ದಿನ ನೀವು ಅನುಷ್ಠಾನವನ್ನು ಗೈದರೆ ಯಥಾಸ್ಥಿತಿಯಲ್ಲಿ ಅನುಷ್ಠಾನವನ್ನು ಮಾಡಬೇಕು. ಅರ್ಥಾತ್ ಯಾವ ಕ್ರಮದಲ್ಲಿ ಮಾಡಬೇಕು, ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರ ಆರಾಧನೆ ಮಾಡಿಕೊಂಡು ಸೂಕ್ತವಾದ ನಿಮ್ಮ ಜಾತಕಕ್ಕೆ ಸೂಕ್ತವಾದಂತಹ ಜಪ ಇತ್ಯಾದಿಗಳನ್ನು ಗುರುಮುಖೇನ ಉಪದೇಶ ಪಡೆದಂತಹ ನಿಮ್ಮ ಜಾತಕಕ್ಕೆ ಸೂಕ್ತವಾದಂತಹ ಜಪಾದಿಗಳನ್ನು ಮಾಡುವುದರಿಂದ ಅಮಾವಾಸ್ಯೆ ಎಂದು ಸಿದ್ಧಿಯಾಗತ್ತೆ. ಇದು ತುಂಬ ಎಲ್ಲ ಮಂತ್ರಗಳು ಇದ್ದಾವೆ. ಎಲ್ಲ ಮಂತ್ರವನ್ನು ಜಪ ಮಾಡುವುದು ಅಂತಲ್ಲ, ನಿಮ್ಮ ಜಾತಕಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾಡುವುದೇ ಅತ್ಯಂತ ಉತ್ತಮವಾಗಿ ಅತಿ ಬೇಗ ಫಲಕಾರಿಯಾಗಬಲ್ಲದು. ಹಾಗಾಗಿ ಉತ್ತಮ ಫಲವನ್ನು ನೀಡುವಲ್ಲಿ ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸುವ ಅಮಾವಾಸ್ಯೆಯ ದಿನ ಮಾಡುವ ನಿಮ್ಮ ಈ ಮಾಘ ಅಮಾವಾಸ್ಯೆಯ ಅನುಷ್ಠಾನ ನಿಮಗೆ ಅನೇಕ ವಿಧದ ಜೀವನ ಉನ್ನತಿಯನ್ನು ಕೊಡಲಿಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಇನ್ನು ರಾಹುವಿನಿಂದ ಗ್ರಸ್ತವಾದಂತಹ ಏಕಾದಶಾಧಿಪತಿ ಮತ್ತು ಅಷ್ಟಮಾಧಿಪತಿ
ಶುಕ್ರನು ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ, ರವಿಯು ಕರ್ಮಸ್ಥಾನದ ಅಧಿಪತಿಯಾಗಿ ಕಂಡುಬರುವಂಥದ್ದು. ಅಂದರೆ ಇದಿಷ್ಟು ವಿಚಾರಗಳಲ್ಲಿ ಚತುರ್ಥದಲ್ಲಿ ಮಾನಸಿಕವಾದಂತಹ ಅಶಾಂತಿ ಇದಿಷ್ಟು ವಿಚಾರಗಳಲ್ಲಿ, ಉದ್ಯೋಗದ ಸ್ಥಳದಲ್ಲಿ, ಹೆಂಡತಿಯ ವಿಚಾರದಲ್ಲಿ ಮತ್ತು ಗಂಡನ ವಿಚಾರದಲ್ಲಿ, ಸಂಗಾತಿಯ ವಿಚಾರದಲ್ಲಿ, ಪ್ರೇಮಿಗಳಿಗೆ ಈ ರೀತಿಯಾದಂತಹ ಇದರಲ್ಲಿ ಮೋಹ ಆವರಿಸಬಹುದು ಅಥವಾ ಸಂಪೂರ್ಣವಾಗಿ ವೈರುಧ್ಯತೆ ಉಂಟಾಗಬಹುದು. ಜೀವನದ ನಾಟಕದ ಒಂದು ಹಂತ ಅಂತ ನಾವು ಪರಿಗಣಿಸ್ತೇವೆ. ಇದನ್ನು ಅಂದುಕೊಂಡಿದ್ದೊಂದು ಆಗುವಂಥದ್ದೇ ಈ ವೃಶ್ಚಿಕ ರಾಶಿಯವರಿಗೆ ರಾಹುವಿನಿಂದ ಮಾಯೆಯಿಂದ ಆಗುವಂಥ, ರಾಹು ಮಾಯೆಯಿಂದ ಉಂಟಾಗುವಂತಹ ಸಮಸ್ಯೆ ಈ ಮಾಘ ಮಾಸದಲ್ಲಿ. ಹಾಗಾಗಿ ನೀವು ಪತ್ನಿಯ ವಿಚಾರದಲ್ಲಿ ಅಥವಾ ಸಂಗಾತಿಯ ವಿಚಾರದಲ್ಲಿ ಇದ್ದಕ್ಕಿದ್ದಂತೆ ಅನೇಕ ವಿಧದಲ್ಲಿ ಹಣಕಾಸಿನ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾಗುವಂಥದ್ದು. ಹಣ ಬಂತು ಅಂತ ಸಂತೋಷ ಮಾಡೋದ್ರ ಒಳಗಡೆ ಇನ್ನೊಂದು ಕಡೆ ಅದು ಖರ್ಚಿಗೆ ದಾರಿಯಾಗಿ ಬಂದಿದ್ದು ಪ್ರಯೋಜನಕ್ಕಿಲ್ಲದಂತೆ ಆಗಬಹುದು. ಇದೇ ರಾಹುವಿನ ಮಾಯೆ, ರಾಹು ಶುಕ್ರ ಯುತಿಯಿಂದ. ಇದೇ ರೀತಿ ಪ್ರೇಮಿಗಳಿಗೆ ಸಂಗಾತಿಗಳ ವಿಚಾರದಲ್ಲಿ ಬಂದಿದ್ದು ಕೈಗೆ ಸಿಗದಂತೆ ಆಗುವಂಥದ್ದು, ಉತ್ತಮವಾದ ಮಾನಸಿಕತೆಯನ್ನು ಹೊಂದದೆ ದ್ವೇಷದಿಂದ ಅಥವಾ ಇದ್ದಕ್ಕಿದ್ದಂತೆ ಮನಸ್ತಾಪ ಮಾಡಿಕೊಂಡು ದಿನವನ್ನು ಸಂಪೂರ್ಣವಾಗಿ ಅದೇ ಚಿಂತನೆಯಲ್ಲಿ ಕಳೆದು ನಿಜವಾಗಿ ಜೀವನಕ್ಕೆ ಏನು ಮಾಡಬೇಕು ಅದನ್ನು ಮಾಡದೆ ವಿದ್ಯಾರ್ಥಿಗಳು ಅಥವಾ ಯಾರು ಈ ಪಂಚಮಾಧಿಪತಿ ಗುರು ವಿದ್ಯಾರ್ಥಿಗಳು ಏನು ಮಾಡಬೇಕು, ಇಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಧ್ಯಯನಕ್ಕೆ ಗಮನ ಕೊಡಬೇಕು. ಆದರೆ ಇಲ್ಲಿ ರಾಹುವಿನ ಮಾಯೆ ಅನೇಕ ದುಶ್ಚಟಗಳಿಗೆ ನಿಮ್ಮನ್ನು ಎಳೆದುಕೊಂಡು ಹೋಗುವ ಸಾಧ್ಯತೆ ಇದೆ. ದಯವಿಟ್ಟು ಪೋಷಕರು ಗಮನಿಸಿ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಸಂಜಾತರಾದ ಮಕ್ಕಳಿದ್ದಲ್ಲಿ ಅವರ ದಿನನಿತ್ಯದ ಸಂಪೂರ್ಣ ಆ್ಯಕ್ಟಿವಿಟೀಸ್ ಬಗ್ಗೆ ಆತ್ಮೀಯವಾಗಿ ಅವರನ್ನು ಕೂರಿಸಿಕೊಂಡು ಮಾತನಾಡಿಕೊಂಡು ಅವರನ್ನು ಸರಿಯಾದ ದಾರಿಯಲ್ಲಿ ತರುವುದಕ್ಕೆ ಪ್ರಯತ್ನ ಪಡಿ. ಅನೇಕರು ಸರಿ ದಾರಿಯಲ್ಲಿರ್ಬೋದು, ಕೆಲವರಿಗೆ ತಪ್ಪುವ ಅವಕಾಶ ಅವರವರ ಜಾತಕದ ಮೇಲೆ ಅವಲಂಬಿತ, ಅವರ ಸಂಘದ ಮೇಲೆ, ಅವರ ಮಿತ್ರ ಏನು ಫ್ರೆಂಡ್ ಸರ್ಕಲ್ ಅಂತ ಕರಿತೀರಿ ಅದರ ಆಧಾರದ ಮೇಲೆ ವ್ಯತ್ಯಾಸ ಆಗುವ ಲಕ್ಷಣಗಳಿವೆ. ಯಾವುದೇ ಕಾರಣಕ್ಕೂ ರಾಹು ಶುಕ್ರ ಯುತಿ ಇದೆ, ರಾಹು ಬುಧ ಯುತಿ ಇದೆ, ಅಮಾವಾಸ್ಯೆ ಮರುದಿವಸ ಧನಿಷ್ಠ ನಕ್ಷತ್ರ ಇತ್ಯಾದಿಗಳಿದ್ದಾಗ ಮನಸ್ಸು ಕೂಡ ಮಾಯೆಯಿಂದ ಆವೃತವಾಗುತ್ತೆ. ಮನಸ್ಸು ಮತ್ತು ಬುದ್ಧಿ ಎರಡೂ ಮಾಯೆಯಿಂದ ಆವೃತವಾದಂಥ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಕೆಟ್ಟ ಹೆಜ್ಜೆಯನ್ನಿಡುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂತಹ ಈ ಫ್ರೆಂಡ್ ಸರ್ಕಲ್ಗಳಿಂದ ಅತಿಯಾದ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು, ಮಿತ್ರರೆಲ್ಲ ಸೇರಿ ಇವರಿಗೆ ದುಶ್ಚಟಗಳನ್ನು ಕಳಿಸುವಂಥ ವ್ಯವಸ್ಥೆಗಳು ಆದರೆ ಆಶ್ಚರ್ಯ ಕೂಡ ಇಲ್ಲ. ಅದಕ್ಕಾಗಿ ಪೋಷಕರು ಹೆಚ್ಚಿನ ರೀತಿಯಲ್ಲಿ ದೋಷ ನಿವಾರಣೆಗಾಗಿ ಮಗುವಿಗೆ ಆಂಜನೇಯನ ಆರಾಧನೆ, ಅವರ ಜೊತೆಯ ಪ್ರೀತಿಯ ಬಾಂಧವ್ಯ ಮತ್ತು ಮಾತುಕತೆಗಳು, ಹಾಗೆಯೇ ಪಾರದರ್ಶಕತೆ, ಮಕ್ಕಳ ಮಧ್ಯೆ ಮತ್ತು ನಿಮ್ಮ ಮಧ್ಯೆ ನಿರಂತರವಾದ ಒಂದು ಸಂವಹನ ಕ್ರಿಯೆ, ನಿಧಾನವಾಗಿ ದಿನನಿತ್ಯದ ಆ ಒಂದು ಕ್ರಮಗಳನ್ನು, ಜೀವನದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಬನ್ನಿ. ಹಾಗೆಯೇ ರಾಹುವಿನ ದೋಷಕ್ಕಾಗಿ ಮತ್ತು ಕೇತುವಿನ ದೋಷಕ್ಕಾಗಿ ಮಗುವಿಗೆ ಇದೇ ವಿಡಿಯೋದ ಕೊನೆಯಲ್ಲಿ ಕೊಡ್ತಕ್ಕಂತಹ ಆ ನಾಗಶಕ್ತಿ ವಿನಾಯಕನ ಜಪವನ್ನು ಮೊದಲನೇ ಹಂತ ಖಂಡಿತವಾಗಿ ನೀವು ಮಾಡಿ ಮಗುವಿಗೂ ಕೊಡಿ. ಯಾವ ರಾಹುವಿನ ಬಂಧ ಇದೆ, ಆ ರಾಹುವಿನ ಮಾಯಾಜಾಲ ಇದೆ, ಆ ರಾಹುವಿನ ದೋಷವಿದೆ, ಅದನ್ನು ಪೂರ್ವಜನ್ಮದಿಂದ ಬಂದಂಥದ್ದು ಮತ್ತು ಈ ಗೋಚಾರ ಫಲದ ಮೂಲಕವಾಗಿ ಅದನ್ನು ಪಡೆಯುವಂಥ ಯೋಗ ಬಂದಿರ್ತದೆ. ಅದು ಪವಿತ್ರ ಬಂಧವಾಗಿ ಪರಿವರ್ತಿತವಾಗಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಸುಲಭವಾಗಿ ಅಂತಹ ಒಂದು ದೋಷದಿಂದ ಹೊರಬರುವ ಜ್ಞಾನವನ್ನು, ಆ ಬುದ್ಧಿಯನ್ನು ಅವರಿಗೆ ನೀಡುತ್ತೆ. ರಾಹು ಬುಧ ನವಗ್ರಹದ ಒಂದು ಸ್ಥಾಪನೆಯಲ್ಲೂ ಕೂಡ ರಾಹುವಿನ ವಿರುದ್ಧ ದಿಕ್ಕಿನಲ್ಲಿ ಬುಧನನ್ನು ಇಡ್ತಾರೆ. ಅಹಂಕಾರವೇ ರಾಹು, ಅಜ್ಞಾನವೇ ರಾಹು. ಆದರೆ ಬುಧ ಬುದ್ಧಿಕಾರಕ, ನಿಶ್ಚಯಕಾರಕ. ಯಾವ ನಿರ್ಣಯಗಳನ್ನು ಜೀವನದಲ್ಲಿ ನಾವು ತೆಗೆದುಕೊಳ್ತೇವೋ ಆ ನಿರ್ಣಯವೇ ನಮ್ಮ ಜೀವನವನ್ನು ನಿರ್ವಹಣೆ ಮಾಡುತ್ತೆ. ಆ ನಿರ್ಣಯ ಶಕ್ತಿಯಲ್ಲಿ ಗೊಂದಲ ಉಂಟಾಗುವಂಥದ್ದೇ ರಾಹು ಬುಧನ ಯುತಿಯಿಂದ ಉಂಟಾಗುವಂಥದ್ದು. ಲಾಭಾಂಶದಲ್ಲಿ ಗೊಂದಲ ಉಂಟಾಗಿ ಅತಿಯಾದ ಮೋಹದಿಂದ ತುಂಬ ಹಣ ಬರ್ತದೆ ಅಂತ ಚಿಂತನೆ ಮಾಡಿದಂಥದ್ದು ಸಂಪೂರ್ಣವಾಗಿ ಬರುವುದರಲ್ಲಿ ಇದ್ದಿದ್ದು ಕೂಡ ಹೋಗುವಂಥ ಲಕ್ಷಣ ಈ ರಾಹು ಬುಧನ ನಿರ್ಣಯದಿಂದ. ನಿಮ್ಮ ಯಾರು ವೃಶ್ಚಿಕ ರಾಶಿಯವರಿದ್ದಾರೆ ಅವರ ನಿರ್ಣಯ ತಪ್ಪೋದಕ್ಕೆ ಇದು ಕಾರಣವಾಗ್ಬೋದು. ಅಷ್ಟಮದಲ್ಲಿ ಗುರು ಇದ್ದು ಪೂರ್ವಜನ್ಮದ ದೈವಬಲ ಈಗ ಸಿಗದೇ ಇರುವಂಥ ಸಮಯವಾಗಿ ಜೂನ್ 2ರ ನಂತರ ನಿಮಗೆ ಅದು ಲಭ್ಯ ಆಗುತ್ತೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ಬಹಳ ಎಚ್ಚರಿಕೆಯಿಂದ ಸರಿಯಾದ ಗುರುಮಾರ್ಗದರ್ಶನವನ್ನು ಪಡೆಯುವ ಅಗತ್ಯ ನಿಮಗಿದೆ. ಹಾಗಾಗಿ ಈ ಮಾನಸಿಕ ಅಶಾಂತಿ ಎನ್ನುವಂಥದ್ದು ಪತಿ ಪತ್ನಿಯರಲ್ಲಿ, ಸಂಗಾತಿಯಲ್ಲಿ ಮತ್ತು ಉದ್ಯೋಗ ಸ್ಥಾನದಲ್ಲಿ
ಮತ್ತು ಪಿತೃವರ್ಗದಲ್ಲಿ ಈ ಪಿತೃವರ್ಗದ ಒಂದು ರವಿ ಪಿತೃಕಾರಕನಾಗಿ ಈ ರಾಹುಗ್ರಸ್ತನಾಗುವುದರಿಂದ ತಂದೆಯ ಅನಾರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ತಂದೆಯವರ ಮಾತಿಗೆ ಬೇಸರ ಮಾಡಿಕೊಳ್ಳದೆ ಅತ್ಯಂತ ಆತ್ಮೀಯತೆಯಿಂದ ಮಾತುಕತೆಯನ್ನು ಪ್ರಾರಂಭಿಸಿ. ಅದು ನಿಮ್ಮ ಯೋಗ ಆಗಿರ್ತದೆ. ಅದಕ್ಕೋಸ್ಕರ ಆ ಒಂದು ಅತ್ಯಂತ ಆತ್ಮೀಯತೆಯನ್ನು ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ನಿಮಗೆ ಈ ಒಂದು ದೋಷದಿಂದ ಹೊರಬರಲಿಕ್ಕೆ ಸಾಧ್ಯ. ಓಂ ನಮಃ ಶಿವಾಯ ಜಪವನ್ನು ಮಾಡುವಂಥದ್ದು, ದುರ್ಗೆ ಆರಾಧನೆ, ಆಂಜನೇಯನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಮಾತ್ರ ಈ ಒಂದು ರಾಹುಗ್ರಸ್ತ ದೋಷವನ್ನು ಪರಿಹರಿಸಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯ. ಅದರಲ್ಲೂ ನೋಡಿ, ಕೇತುಗ್ರಸ್ತವಾದಂಥ ಗುರು ಶನಿಗಳಿರುವುದರಿಂದಾಗಿ ಕೇತುವಿನಿಂದ ಆ ಗುರುವಿನ ಫಲವೇ ಸಿಗದಂತೆ ಆಚ್ಛಾದನೆ ಆಗುವುದರಿಂದ ನಿಮಗೆ ಅದನ್ನೆಲ್ಲ ಮಾಡುವ ಮನಸ್ಸೇ ಬರದೇ ಇರಬಹುದು. ಹಾಗಾಗಿ ನಾಗಶಕ್ತಿಯ ವಿನಾಯಕನ ಆರಾಧನೆ ಮಾಡುವುದರಿಂದ ಮೊದಲ ಫಲ ಏನು ಅಂತಂದರೆ, ನಿಮಗೆ ಯಾವ ಆರಾಧನೆಯನ್ನು ಮಾಡಿದರೆ ಅಥವಾ ಯಾವ ಕೆಲಸವನ್ನು ಮಾಡಿದರೆ ಅಥವಾ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿಮ್ಮ ಜೀವನದ ಅಭ್ಯುದಯ ಸಾಧ್ಯವಿದೆಯೋ ಆ ನಿರ್ಣಯಗಳು ಹೊರಬರಬಲ್ಲವು. ಇಲ್ಲವಾದರೆ ನೀವು ತೆಗೆದುಕೊಂಡ ನಿರ್ಣಯಗಳು ನಿಮ್ಮ ಜೀವನಕ್ಕೆ ಅಭ್ಯುದಯ ಕಾರ್ಯ ಆಗದೆ ಸುಮ್ಮನೆ ಸಮಯ ವ್ಯರ್ಥವಾಗಿ ಹೋಗುವ ಲಕ್ಷಣಗಳೇ ಜಾಸ್ತಿ. ಆದ್ದರಿಂದ ದಯವಿಟ್ಟು ಮಕ್ಕಳಿಗೂ ಮತ್ತು ದೊಡ್ಡವರು ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದು ಅತ್ಯಂತ ಸೂಕ್ತವಾಗಿದೆ. ಅದೇ ರೀತಿಯಾಗಿ ಇನ್ನು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನೈಶ್ಚರನಿದ್ದರಿಂದ ಅನೇಕರಿಗೆ ಅವರವರ ಜಾತಕದ ಫಲಾನುಸಾರವಾಗಿ ವಿದೇಶಿ ಯೋಗಗಳು, ದೀರ್ಘಕಾಲಿಕ ಅಧ್ಯಯನ ಯೋಗ ಮತ್ತು ಆಳವಾದ ಅಧ್ಯಯನ ಯೋಗ, ರಿಸರ್ಚ್ ಇತ್ಯಾದಿಗಳು ಎಲ್ಲವೂ ಕೂಡ ಲಭ್ಯವಿವೆ. ಅದನ್ನು ಸದುಪಯೋಗ ಮಾಡಿಕೊಂಡು ನಿಧಾನವಾದರೂ ಅತ್ಯಂತ ನಿಷ್ಠೆಯಿಂದ ಮಾಡಿದಲ್ಲಿ ಅದು ಅತ್ಯುತ್ತಮವಾದ ಫಲವನ್ನು ಕೊಡುವ ಲಕ್ಷಣವಿದೆ. ಯಾರ ಜಾತಕದಲ್ಲಿ ಶನೈಶ್ಚರನ ದೋಷ ಇದೆಯೋ ಅಲ್ಲಿ ಅವರಿಗೆ ಸ್ವಲ್ಪ ತೊಂದರೆದಾಯಕವು, ವಿದ್ಯೆಗೆ ತೊಂದರೆಯಾಗುವ ಲಕ್ಷಣಗಳು ಕೂಡ ಇವೆ. ಹಾಗೆಯೇ ಇಲ್ಲಿ ವೃಶ್ಚಿಕ ರಾಶಿಯಿಂದ ಸಪ್ತಮಾಧಿಪತಿ ಅಂತ ಶುಕ್ರನು ಕೂಡ ಈ ಕುಜ ಶುಕ್ರ ಯುತಿಯನ್ನು ಹೊಂದಿ ಮತ್ತು ಶುಕ್ರನು ರವಿಯಿಂದ ಅಸ್ತನಾಗಿ ಮತ್ತು ರಾಹುವಿನಿಂದ ಗ್ರಸ್ತನಾಗುವುದರಿಂದ ಇಲ್ಲಿ ಪತಿ ಪತ್ನಿಯರಲ್ಲಿ ಯಾವುದೇ ರೀತಿಯಾದ ಸಾಮರಸ್ಯತೆ ಇಲ್ಲದೆ ಇರುವುದು, ಹಣಕಾಸಿಗೋಸ್ಕರವಾಗಿ ಜಗಳ ಆಗುವಂಥದ್ದು ಅಥವಾ ನನ್ನ ಮಧ್ಯದಲ್ಲಿ ಸರಿಯೇ ಇಲ್ಲ ಅಂತ ಅಂದ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಅನೇಕ ವಿಧದಲ್ಲಿ ನನ್ನ ಹೆಂಡತಿ ಅಥವಾ ಗಂಡನೇ ಆಗಬಾರ್ದಿತ್ತು ಅನ್ನುವಂಥದ್ದು, ಇಂಥ ಮಾತುಗಳನ್ನು ಆಡಬೇಡಿ. ಇಂತಹ ಸಂದರ್ಭಗಳು ಅಷ್ಟು ಕೆಟ್ಟದಾಗಿರ್ತವೆ. ಆದ್ದರಿಂದ ಅದನ್ನು ಅಂತಹ ಮಾತುಗಳಿಂದ ದೂರ ಆಗಿ ಸರಿ ಮಾಡಿಕೊಳ್ಳುವಂಥ ಚಿಂತನೆಯನ್ನು ಮಾಡಿ. ಏಕೆಂದರೆ ಒಂದು ಪೂರ್ವಜನ್ಮದ ಬಂಧ ಇದ್ದು ಪತಿ ಪತ್ನಿಯರ ಸಂಬಂಧ ಕೂಡಿರುತ್ತೆ. ಆ ಬಂಧವನ್ನು ಇದೇ ಜನ್ಮದಲ್ಲಿ ಕಳೆದುಕೊಳ್ಬೋದು ಅಥವಾ 10 ಜನ್ಮದವರೆಗೆ ತೆಗೆದುಕೊಂಡು ಹೋಗ್ಬೋದು. ನಿಮ್ಮ ನಿರ್ಧಾರಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗಾಗಿ ಇಂತಹ ಒಂದು ಗ್ರಹಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇಂತಹ ದೋಷಗಳೇ ಎದ್ದು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಇದು ಪೂರ್ವಜನ್ಮದ ದೋಷವನ್ನು ಅನುಭವಿಸುವ ಸಮಯ ಆಗಿದ್ದರಿಂದ ನಾವು ಇದನ್ನು ಸರಿಯಾಗಿ ನಿರ್ವಹಿಸಬೇಕು ಎಂಬುದಾಗಿ ಪರಸ್ಪರ ಚಿಂತನೆಯೊಂದಿಗೆ ಅತ್ಯುತ್ತಮ ಆತ್ಮೀಯತೆಯೊಂದಿಗೆ ನೀವು ತಮ್ಮ ಜವಾಬ್ದಾರಿಯನ್ನು ಇಬ್ಬರದು ಎಂಬುದಾಗಿ ಚಿಂತನೆಯನ್ನು ಮಾಡಿ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುವುದರಿಂದ ಪತಿ ಪತ್ನಿಯರಿಬ್ಬರಲ್ಲಿ ಸಾಮರಸ್ಯತೆಯನ್ನು ಕಾಪಾಡಿಕೊಂಡು 2 ತಿಂಗಳವರೆಗೆ ಹೋದಾಗ ದೊಡ್ಡ ದೊಡ್ಡ ವಿಚಾರಗಳು ಕೂಡ ಸರಿಯಾಗಬಲ್ಲವು. ಇನ್ನು ಅಷ್ಟಮದಲ್ಲಿ ಗುರು ಇರುವುದರಿಂದ ಗುರುವಿನ ಆರಾಧನೆ ಮತ್ತು ಹಣಕಾಸಿನ ಅಧಿಪತಿ ಅಂತ ಗುರುವು ನಿಮಗೆ ಗುರುವಿನ ಆರಾಧನೆ ಇಲ್ಲದೆ ಜೀವನ ನಿರ್ವಹಣೆಗೆ ಬೇಕಾದಷ್ಟು ಹಣ ಸಿಗದೇ ಇರುವಂಥ ಲಕ್ಷಣಗಳಿರುವುದರಿಂದ ಗುರು ಆರಾಧನೆ, ಗುರು ಮಾರ್ಗದರ್ಶನ, ನಿಮಗೆ ಹಿತವನ್ನು ಬಯಸುವಂತಹ ವ್ಯಕ್ತಿಗಳಲ್ಲಿ ಮಾತ್ರ ಮಾರ್ಗದರ್ಶನ ಇತ್ಯಾದಿಗಳ ಅಗತ್ಯ ಇದೆ. ಇನ್ನು ವಿಶೇಷವಾಗಿ ಭಾಗ್ಯದಲ್ಲಿ ಪೌರ್ಣಿಮೆ ಚಂದ್ರನು ಜಲಕಾರಕನಾಗಿ ಆ ಮಾತೃಕಾರಕನಾಗಿ ತನ್ನ ಸ್ವಸ್ಥಾನದಲ್ಲಿ ಪೂರ್ಣಿಮೆಯನ್ನು ಸೃಷ್ಟಿಸುತ್ತಿರುವ 12 ಮಾಸದಲ್ಲಿ ಈ ಮಾಘ ಮಾಸದಲ್ಲಿ ಈ ಪೂರ್ಣಿಮೆ ಉಂಟಾಗುವುದು ಜಲಸ್ಥಾನದಲ್ಲಿ ಆಗಿದ್ದರಿಂದ ಪೂರ್ಣಿಮೆಯ ದಿನ ನೀವು ಮಾಡುವ ಸ್ನಾನದ ಫಲ ಮಾಘ ಸ್ನಾನ ಅತ್ಯುತ್ತಮವಾಗಿ ನದಿ ಇತ್ಯಾದಿಗಳಲ್ಲಿ ಮಾಡ್ತಕ್ಕಂಥದ್ದು, ಪ್ರಯಾಗರಾಜ್ ಇತ್ಯಾದಿಗಳಲ್ಲಿ ಮಾಡ್ತಕ್ಕಂಥದ್ದು. ಗಂಗೆ ಚೇಮ್ನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಅಂದ ಹಾಗೆ ಈ 7 ನದಿಗಳ ಸ್ನಾನ. ಹಾಗೆಯೇ ಇಲ್ಲಿ ಈ ದಿನ ಮಾಡುವ ಅನುಷ್ಠಾನ ದೇವರಿದ್ದಾನೆ ಎನ್ನುವ ಸಂಪೂರ್ಣ ನಂಬಿಕೆಯೊಂದಿಗೆ ಸಂಕಲ್ಪವನ್ನು ಮಾಡಿಕೊಂಡು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಕುಲಕ್ಕೂ ನಿಮ್ಮ ಎಲ್ಲ ದೇಶಕ್ಕೂ ಮತ್ತು ಜಗತ್ತಿಗೂ ಶಾಂತಿ ಉಂಟಾಗಲಿ ಅನ್ನೋ ವಿಶಾಲ ಮನೋಭಾವದಿಂದ ದೃಢ ನಿಶ್ಚಿತರಾಗಿ ಪೌರ್ಣಿಮೆಯೆಂದು ನಿಮ್ಮ ಮನೋಕಾಮನೆ, ಲೌಕಿಕವಾದ ಮನೋಕಾಮನೆ, ಅಭಿವೃದ್ಧಿಯತ್ತ ಮನೋಕಾಮನೆ ಏನಿದೆ
ಏನೆಲ್ಲ ಕೆಲಸ ಆಗಬೇಕಾಗಿದೆ ನಿಮ್ಮ ಜೀವನಕ್ಕೆ ಅದನ್ನೆಲ್ಲ ಸಂಕಲ್ಪಿಸಿಕೊಂಡು ಈ ಪೌರ್ಣಿಮೆಯ ರಾತ್ರಿಯಂದು ಬೆಳಗ್ಗೆ ಪೌರ್ಣಿಮೆಯ ಬ್ರಾಹ್ಮಿ ಮುಹೂರ್ತದ 4:15 5 ಗಂಟೆ ಇತ್ಯಾದಿಗಳ ಸಮಯದಲ್ಲಿ ಸ್ನಾನವನ್ನು ಮಾಡಿ ಆನಂತರದಲ್ಲಿ ಅನುಷ್ಠಾನಗೈದಲ್ಲಿ ನಿಮ್ಮ ಸಂಕಲ್ಪ ಸಂಪೂರ್ಣ ಈಡೇರುವಂತಹ ಮಹಾಯೋಗ. ಯಾಕೆಂದರೆ ಚಂದ್ರ ಸ್ವಸ್ಥಾನದಲ್ಲಿ ಪೌರ್ಣಿಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾಗಿ ಸಂಪೂರ್ಣವಾಗಿ ನಿಮಗೆ ಎಲ್ಲ ರೀತಿಯಾದಂತಹ ಮನೋಕಾಮನೆಗಳು ಸಂಪೂರ್ಣ ಯಶಸ್ಸುಗೊಳ್ಳುವುದಕ್ಕೆ ಈ ಪೌರ್ಣಿಮೆಯ ಅನುಷ್ಠಾನ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಭಾಗ್ಯದಲ್ಲಿರುವುದರಿಂದಾಗಿ ನಿಮ್ಮ ಕುಲದೇವತಾ ಆರಾಧನೆಯ ಫಲವನ್ನು ಪಡೆದುಕೊಳ್ಳುವ ಮಹಾಯೋಗ ಪೌರ್ಣಿಮೆ ಎಂದು ಕಂಡುಬರುತ್ತೆ. ಆ ದಿವಸ ನಿಮ್ಮ ಕುಲದೇವರಿಗೆ ಒಂದು ಅಭಿಷೇಕ ಇತ್ಯಾದಿಗಳನ್ನು ಕೊಡುವಂಥದ್ದು, ಕುಲದೇವರ ಜಪ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಇತ್ಯಾದಿಗಳು ತುಂಬ ಈ ಒಂದು ವರ್ಷದ ಈ ವೃಶ್ಚಿಕ ರಾಶಿಯವರಿಗೆ ಕುಲದೇವತಾ ಸ್ಥಾನದಲ್ಲಿರುವುದರಿಂದ ಈ ಒಂದು ವರ್ಷದಲ್ಲಿ ನಿಮ್ಮ ಕುಲದೇವತಾ ಆರಾಧನೆಯ ಮಾಡುವುದರಿಂದ ಆ ದಿನ ಪೌರ್ಣಿಮೆಯಂದು ಇಡೀ ವರ್ಷವನ್ನು ಆ ಕುಲದೇವರು ಸಂಪೂರ್ಣವಾಗಿ ನಿಮಗೆ ರಕ್ಷಣೆಯನ್ನು ಕೊಡುವಂತಹ ವ್ಯವಸ್ಥೆ ಆಗ್ತದೆ. ಇದನ್ನು ಕೂಡ ಯೋಚಿಸಿ ನೀವು ಆ ದಿನ ನಿಮ್ಮ ಕುಲದೇವರಿಗೆ ಅಭಿಷೇಕ ಇತ್ಯಾದಿಗಳನ್ನು ಜಲಕಾರಕನಾಗಿರೋದರಿಂದ ಅಭಿಷೇಕ ಇತ್ಯಾದಿಗಳನ್ನು ಕೊಡುವ ಮೂಲಕವೂ ಕೂಡ ನಿಮಗೆ ಅತ್ಯುತ್ತಮ ಫಲ ಪಡೆಯುವ ಅವಕಾಶ ಮಾಘ ಮಾಸ ಕಲ್ಪಿಸಿಕೊಟ್ಟಿದೆ. ಈ ಕೆಲಸದ ಜಾಗದಲ್ಲಿ ಕೇತು ಇದ್ದಿದ್ದರಿಂದಾಗಿ ಕರ್ಮಸ್ಥಾನದಲ್ಲಿ ಪೂರ್ವಜನ್ಮದ ಅನೇಕ 7 ಜನ್ಮದ ಪಾಪಾಂಶಗಳು ಕೂಡ ಇವತ್ತಿನ ಒಳ್ಳೆಯ ಜೀವನಕ್ಕೆ ಮುಸುಕಾಗಿ ಪರದೆಯಾಗಿ ಬಂದು ಎದುರುಗಡೆಯೇ ಒಳ್ಳೆಯ ವ್ಯವಸ್ಥೆ ಇದ್ದರೂ ಕೂಡ ಕಾಣದಂತೆ ಇರುವಂತಹ ಒಂದು ಸಮಸ್ಯೆಯನ್ನು ಕೇತು ನೀಡುವಂಥದ್ದು. ಆಹಾರದ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಹಾಗೆಯೇ ಈ ಕೇತುವಿನ ಒಂದು ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಎಲ್ಲ ರೀತಿಯಿಂದ ಅನುಕೂಲ ಖಂಡಿತ ಮಾಡಿಕೊಡುತ್ತೆ. ಹಾಗೆಯೇ ಈ ಒಂದು ಏಕಾದಶಾಧಿಪತಿಯಾದಂತಹ ಬುಧ ಈಗಾಗಲೇ ಹೇಳಿದ್ದೇವೆ, ದ್ವಾದಶಾಧಿಪತಿಯಾದಂಥವನು ಸಪ್ತಮಾಧಿಪತಿಯಾಗಿ ಶುಕ್ರನು ಇರುವುದರಿಂದಾಗಿ ನಿಮ್ಮ ಲಾಭಾಂಶ ಇತ್ಯಾದಿಗಳಿಗೆ ಆಂಜನೇಯ ಮತ್ತು ದುರ್ಗಿಯ ಆರಾಧನೆಯ ಜೊತೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದು ಅನಿವಾರ್ಯ ಕೂಡ. ಯಾವಾಗ ನೀವು ರಾಹುಗ್ರಸ್ತರಾದ ಗ್ರಹ ದೋಷಗಳನ್ನು ಕೇತುಗ್ರಸ್ತರಾದ ಗ್ರಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಇದೆಯೋ, ಜೀವನದ ಎಲ್ಲ ಹಂತಗಳಲ್ಲಿ ಈ 12 ಮನೆ ಏನಿದೆಯಲ್ಲ, ಈ ಒಂದು ದ್ವಾದಶ ರಾಶಿಗಳ ಅರ್ಥಾತ್ ಜೀವನದ ಸಮಸ್ತ ರೀತಿಯ ಅಭ್ಯುದಯಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ರಾಹುಗ್ರಸ್ತ ಮತ್ತು ಕೇತುಗ್ರಸ್ತ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಇರುವ ಏಕೈಕ ದೇವತೆ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ನಿಮ್ಮ ಕುಲದೇವತಾ ಆರಾಧನೆಯ ಫಲ, ನಿಮ್ಮ ತಾಯಿ ತಂದೆಗೆ ನಮಸ್ಕಾರ ಮಾಡುವ ಪೂರ್ವಜರ ಅನುಗ್ರಹದ ಫಲ ಎಲ್ಲವೂ ಕೂಡ ಸಂಪೂರ್ಣ ಲಭ್ಯವಾಗಬಲ್ಲದು. ಆದ್ದರಿಂದ ತಾಯಿ ತಂದೆ ನಮಸ್ಕರಿಸಿ, ಗುರುವನ್ನು ನಮಸ್ಕರಿಸಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದು ನಿಮಗೆ ಅತ್ಯಂತ ದೊಡ್ಡ ಫಲವನ್ನು, ಎಲ್ಲ ಉತ್ತಮ ಫಲವನ್ನು ಮಾತ್ರ ಪಡೆದುಕೊಳ್ಳಲು ಸಂಪೂರ್ಣವಾದ ಸಾಮರ್ಥ್ಯವನ್ನು ನೀಡ್ತಕ್ಕಂಥವನೇ ನಾಗಶಕ್ತಿ ವಿನಾಯಕ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕ ಸಮಸ್ತ ವಿಧವಾದಂತಹ ಶಕ್ತಿಯನ್ನು ಅಭ್ಯುದಯಕ್ಕಾಗಿ ನೀಡಲಿ, ನಿಮ್ಮ ಜೀವನಾಭ್ಯುದಯ ನಿರಂತರ ಸಾಗಲಿ ಅಂತ ನಾನು ಗಣಪತಿಯಲ್ಲಿ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು
ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ: ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ
ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು, ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ, 8 ಪವಿತ್ರ, ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ
ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.